ನಾಗಾಲಮ್ಮ ಅಂತಂದ್ರೆ ಇಲ್ಲೇ ನಾಗ ವಾಸ ಇರುವ ಸ್ಥಳ. ನೀವು ನೋಡ್ಬೋದು, ಇಲ್ಲೇ ನೋಡಿ ಹಿಂದೆ ಒಂದು ಕೂತಿದೆ. ನಾವು ಸಾಕಷ್ಟು ಸಲ ಬಂದಾಗ ಇಲ್ಲಿ ಸಾಕಷ್ಟು ಹಾವನ್ನು ನೋಡಿದ್ದೀವಿ. ಯಾಕಂದ್ರೆ ನೀರಲ್ಲಿ ಹಾವು ಇರ್ತಾವೆ, ಮತ್ತೆ ಕಾಲಕಾಲವೂ ಹಾವು ಇರ್ತಾವೆ. ಅಂದ್ರೆ ಹಾವು ಯಾರಿಗೂ ಏನು ತೊಂದರೆ ಮಾಡೋದಿಲ್ಲ. ಯಾಕಂದ್ರೆ ಅದನ್ನ ಇವ್ರು ಹೇಳ್ತಾರೆ. ಈಗ ಹೇಳಿ, ಇಲ್ಲಿ ಎಷ್ಟು ಜನ ಬರ್ತಾವಂದ್ರೆ ಏನು ಒಂದು ಇದು ಮಾಡಿಲ್ರಿ, ಮಿಸ್ಟೇಕ್ ಮಾಡಿಲ್ಲ. ಯಾರು ಮಾಡಿಲ್ಲ? ಹಾವುಗಳು. ಹಗಲ ರಾತ್ರಿ ನಾವು ತಿರುಗಾಡ್ಬೋದು, ಮಾಡಬಹುದು, ಇಲ್ಲಿ ಕೂಡ್ಬೋದು. ಬಗಲಂದೇ ಹೋಗ್ಲಕ್ಕ ಏನು ಮಾಡಪ್ಲಿಲ್ಲ. ಇವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ ಸಾಕಷ್ಟು ಹಾವುಗಳು ಇದಾರೆ. ಅಂದ್ರೆ ನಾಗವೆಲ್ಲಮ್ಮ ನಾಗದೇವಿದ ಇದು ಕ್ಷೇತ್ರ ಅಂತಂದ್ರೆ ಇಲ್ಲಿ ನಾಗದೇವತ ವಾಸಿದೆ. ವಾಸಿದ್ರು ಯಾರಿಗೂ ಅಮಾಯಕರಿಗೆ ಏನೂ ತೊಂದರೆ ಮಾಡೋದಿಲ್ಲ ಅಂತ ಇವ್ರು ಹೇಳ್ತಾ ಇದಾರೆ ಅಲ್ರಿ? ಏನ್ ಹೇಳ್ತೀರಿ ನೀವು? ಸರಿ ಇದಲ್ಲ. ಅಂದ್ರೆ ಇದ ಸಾಕಷ್ಟು ಗುಡ್ಡು ಕಾಡು ಮತ್ತೆ ಕಲ್ಲಿನ ಸ್ಥಾನ ಇದ್ರು ಇಲ್ಲಿ ನೀರಿಂದ ಏನೂ ಬರಲ್ಲ. ಇಲ್ಲಿ ಏನೋ ಒಂದು ದೇವರ ಆಶೀರ್ವಾದ ಇದೆ, ನಾಗಾಲಮ್ಮ ಆಶೀರ್ವಾದ ಇದೆ.